ಏನೇ ಧೈರ್ಯದ ಮೇಲೆ ಬಂದಿಲ್ಲ ಇದೆಯೇ? ಏನೇನು ಮಾಡ್ತಾ ಇದೀಯ ನೀನು? ಹಾಂ, ನೀನು ಏನೇನು ಮಾಡ್ತಾ ಇದೀಯ ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತೈತೆ ಕಣೆ. ಎಲ್ಲ ಚೆನ್ನಾಗಿ ಗೊತ್ತೈತೆ ಯಾಕೆ ಬಂದಿಲ್ಲ ಇದೆಯಾ ಅಂತ. ಇಲ್ಲೇನು ಹೇಳಾರು ಕೇಳಾರ ಯಾರೂ ಇಲ್ಲ. ನಾನು ಹೆಂಗೆ ಬೇಕಾದ್ರೆ ಇರ್ಬೋದು. ನನಗೆ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಎಲ್ಲಿ ಹೆಂಗೆ ಬೇಕಾದ್ರೂ ಹೆಂಗೆ ಇದು ಮಾಡ್ಕೊಂಡು ನನಗೆ ಇಷ್ಟ ಬಂದಂಗೆ ಇರ್ಬೋದು ಅಂತ ಹೊಲ್ತಕ್ಕೆ ಬಂದು ಸೇರ್ಕೊಂಡಿದ್ಯಾನೆ ಇಲ್ಲಿ ನಮ್ಮ ಅಪ್ಪನ ಕೊಟ್ಟೆ. ಯಾರನ್ನ ಏನಂದಾರ ಬಂದು ಇಲ್ಲಿ ಹೊಲ್ದಾಗ ಹಿಂಗಿದ್ರೆ ಅಲ್ಲ ಮಾಮನ ಜೊತೆಗೆ ಇದ್ದೀನಿ ಅಂತ ಹೇಳಿ ಹೇಳ್ದಂತೀಯ ನಮ್ಮ ಅಮ್ಮ ಇಂತಾಗೆ. ಅದು ಹೆಂಗೆಲ್ಲ ಇರ್ತೀಯ ನೀನು? ಅಲ್ಲ ಹೆಂಗೆ ಇರ್ತೀಯ ನೀನು ಅಂತ ಇಂಥವೆಲ್ಲ ಮಾಡಿದ್ರೆ ನಾನೇನು ಸಹಿಸಲ್ಲ ನೋಡು. ನಾನೇನು ಸುಮ್ಮನಿರಲ್ಲ. ಏಯ್, ಯಾಕೆ ಯಾಕೆ ಬಂದಿಲ್ಲ ಹಿಂಗೆ ಬೈ ಮಾಡ್ತಾ ಇದೆಯಾ? ನೋಡು, ಸುಮ್ಮನೆ ಹೋದ್ರೆ ಸರಿ. ನಾನು ಹೆಂಗೋ ನೆಮ್ಮದಿಯಾಗಿದ್ದೀನಿ. ಇಲ್ಲಿ ಬಂದಾಗಿಂದನೂ ನಮ್ಮ ಮಾಮನ ಜೊತೆ ಇಲ್ಲಿ ಹೆಂಗೋ ನೆಮ್ಮದಿಯಾಗಿದ್ದೀನಿ. ಸುಮ್ಮನೆ ಹೋಗು. ಇಲ್ಲಿ ಬಾಯ್ ಮಾಡೋದು ಎಲ್ಲ ಮಾತಾಡೋದು ಎಲ್ಲ ಮಾಡಿದಿ ಅಂದ್ರೆ ಸರಿಯಾಗಲ್ಲ. ನೆನ್ನೆಸ್ಲೆ ಬರೋಣ ಅನ್ಕೊಂಡೆ. ನೆನ್ನೆ ಸ್ಪೈಗಾತು ಬರೋಕ್ಕಾಗ್ಲಿಲ್ಲ ಬಿಡು. ಆಮೇಲೆ ಹೋಗೋಣ ಅಂತ ಎದ್ದಕ್ಕೆ ಹೋಗೋಣ ನಾಳೆಗೆ ಹೋಗೋಣ ಅಂತ ಸುಮ್ಮನಾದೆ. ಇಲ್ಲೋಡು, ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ಸುಮ್ಮನೆ ಬಂದು ನಾವು ಹೇಳ್ದಂಗೆ ಕೇಳ್ಕೊಂಡು ಅಲ್ಲಿದ್ದರೆ ಸರಿ. ಏನು ಅವತಾರ ಆಡ್ತಾ ಇದೀಯ ನೀನು? ಇಲ್ಲಿ ಯಾಕೆ ಬಂದು ಸೇರ್ಕೊಂಡಿದೀಯ? ನೀನು ಗಾಡಿದ್ದೆ ಆಟ ಆಡ್ಬೋದು ಇಲ್ಲಿ ಅಂತ ಬಂದು ಸೇರ್ಕೊಂಡಿದ್ಯಾ? ಹೆಂಗೆ ಬೇಕಾ ಹಂಗೆ ಇರ್ಬೋದು ಇಲ್ಲಿ ಅಂತ ಸೇರ್ಕೊಂಡಿದ್ಯಾ? ಇಲ್ಲಿ ಬಂದು ಜಗಳ ಮಾಡೋದು ಮಾತಾಡೋದು ಎಲ್ಲ ಮಾಡಿದ್ಯಾ ಅಂದ್ರೆ ಸರಿಯಾಗೋದಿಲ್ಲ ನೋಡಿ, ಹೇಳಿರ್ತೀನಿ. ಸುಮ್ಮನೆ ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಹೋಗ್ತಾ ಇರು. ನೋಡಿ, ನಾನು ಏನಿಲ್ಲ ಏನು ಮಾಡ್ಬೇಕು ಅದನ್ನ ಮಾಡ್ಬಿಡ್ತೀನಿ. ಇಲ್ಲಿ ನಾನು ಮಾತಾಡಿಸ್ಬೇಡ, ನೀನು ಹೋಗ್ತಾ ಇರೋ ಆಚಿಕೆ. ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು ಅಲ್ಲೇ ಇರು. ದಡಿಯೋಕ್ಕಾಗಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತೀಯಲ್ಲ, ಅಲ್ಲೇ ಬಿದ್ದಿರು. ನೀನು ಬರಬೇಡ. ನಾನು ಮಾತಾಡ್ಸೋದಕ್ಕಾಗಲಿ ಇಲ್ಲಿ ಜಗಳ ಮಾಡೋಕ್ಕಾಗಲಿ ಏನಾದರೂ ಬಂದಿದೆಯಾ ಅಂತಂದರೆ ಸರಿಯಾಗಲ್ಲ. ಓ, ಮಾತಾಡ್ತೀಯ ಇನ್ನೂ. ಗೊತ್ತೈತೆ ಕಣೆ ಹೊಲ್ತಕ್ಕೆ ಬಂದು ಯಾಕೆ ಸೇರ್ಕೊಂಡಿದ್ಯಾ ನೀನು ಅಂತ. ಇಂಥ ಒಟ್ಟು ಬಿಟ್ಟು ಆಟ ಆಡ್ತಾ ಇದೆಯಾ ಅಂತ ನನಗೆ ಗೊತ್ತು. ನನಗೆ ಗೊತ್ತು ಕಣೆ. ನನಗೆ ಗೊತ್ತು ಇಲ್ಲಿ ಯಾಕೆ ಬಂದೆ ಇದೆಯಾ ಅಂತ. ನೀನು ನಿನ್ನ ಅವತಾರಗಳೆಲ್ಲ ಗೊತ್ತೈತೆ. ಅನುಮಾನ ಪಡೋ, ನಾನೇನು ಎದ್ರಕಮಲ್ಲ ಅನುಮಾನ ಪಟ್ಟರು. ಅಲ್ಲ, ನೀನು ಯಾಕೆ ಅನುಮಾನ ಪಡ್ತಾ ಇದೀಯ ಅಂತ ಚೆನ್ನಾಗಿ ಗೊತ್ತು. ಇವಾಗ ಯಾಕೆ ಬಿಟ್ಟು ಬಂದವಳಲ್ಲ ಅಂಬೋದು ಹೊಟ್ಟೆ ಊರಿಗೆ ಹಿಂಗೆ ಅನುಮಾನ ಪಡ್ತೀಯ. ಅನುಮಾನ ಪಟ್ಟರೆ ಬಂದಲ್ಲಿ ಇರ್ತಾಳೆ ಅಂತ. ನೀನು ಏನೇ ಅನುಮಾನ ಪಟ್ಟರು ನಾನು ಬಂದಲ್ಲಿರಲ್ಲ. ನಾನು ಹೆಂಗಿದ್ದೀನಿ ಎಂಬುದು ನನಗೆ ಚೆನ್ನಾಗಿ ಗೊತ್ತೈತಿ. ಏನು ಮಾತಾಡಿದ್ರು ನೀನು ಏನೇ ಅಂದರೂ ನಾನಂತೂ ಬರಲ್ಲ ಕಣೋ ಅಲ್ಲಿಗೆ. ಅದೇನು ಜಗಳ ಮಾಡಿದ್ರು ನಾನು ಬರಲ್ಲ ಅಲ್ಲಿಗೆ. ಸುಮ್ಮನೆ ಮುಚ್ಕೊಂಡು ಹೋಗು. ನನಗೆ ಗೊತ್ತೈತೆ ನನಗೆ ಹೆಂಗೆ ಇರಬೇಕು ಅಂಬೋದು. ನೀನು ಮಾತಾಡ್ಬೇಡ. ಮಾತಾಡಿದಿ ಅಂದ್ರೆ ಸರಿಯಾಗಲ್ಲ ನೋಡಿ, ಹೇಳಿರ್ತೀನಿ. ಜಗಳ ಮಾಡಕ್ಕೆ ಬಂದವನಿ. ಜಗಳ ಮಾಡೋಕ್ಕೆ ಮತ್ತೆ ಬಂದಿರೋದು, ಒಂಬಾಕೆ ಮತ್ತೆ ಬಂದಿರೋದು ಎಲ್ಲ ಗೊತ್ತೈತೆ ನನಗೆ. ಹಿಂಗೆ ಕೂಕೊಂಡು ಬೇರೆ ಇನ್ನೇನು ಕೆಲಸ ಇಲ್ಲ, ಬರೀ ಅಂಥದ್ದೇ ಯೋಚನೆ ಮಾಡ್ತಾನೆ. ಕೂಕೊಂಡಿದ್ರೆ ಹಿಂಗೆ ಮತ್ತೆ ಬರೋದು. ಕೆಲಸ ಇದ್ದರೆ ಯಾರಿಗೂ ಇಂಥವೆಲ್ಲ ಯೋಚನೆ ಮಾಡೋಲ್ಲ ಕಣೋ. ಕೂಕೊಂಡಿರ್ತೀಯಲ್ಲ, ಕೂಕೊಂಡು ಇಂಥವೆಲ್ಲ ಯೋಚನೆ ಮಾಡ್ತೀಯ ಅಷ್ಟೇ. ಮಾಮ, ನಾನು ಹೆಂಗಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಅವ್ನು ಅಂಬ್ಲೇಳು, ಅವ್ನು 1000 ಮಾತಾಡ್ಲೇಳು, ನಾನು 1000 ಅಂಬ್ಲೇಳು. ನಾನೇನು ತಲೆ ಕೆಡಿಸ್ಕೊಂಬಲ್ಲ. ಅವ್ನು ಏನಾನು ಅನ್ಕೊಂಡು ಹಾಳಾಗಿ ಹೋಗ್ಲೇಳು. ಏನಿಲ್ಲ, ಸರಿಯಾಗಿ ತೀಡ್ಬಿಡ್ತೀನಿ. ತೀಡ ನೋಡ. ನಿನ್ನ ಗಂಡ್ಸಾಗಿದ್ರೆ ನೀನು ಬರೀ ತೀಡೋದು ಅಂತ ಅನ್ಬೇಡ. ಬದುಕು ಮಾಡು ನಿನ್ನ ಗಂಡ್ಸಾಗಿ. ಆವಾಗ ಹೆಂಡ್ತಿನ ಹಿಡ್ಕೊಂಡು ಒದ್ದೆ ಗಂಡು ಸಂಬಲ್ಕಣು ದುಡ್ದಾಕ್ಬೇಕು ಹೆಂಡ್ತಿಗೆ. ಅದು ಗಂಡು ಸ್ಥಾನ ಅದು. ದುಡಿಯೋಕ್ಕಾಗಲ್ವಿ? ನಿಮ್ಮ ಅಮ್ಮನ ಮಾತು ಕೇಳಿ ಹಾಳಾಗಿ ಹೋಗ್ತಾ ಇದೆಯೇನೋ ಅಲ್ಕ ನನ್ನ ಮಗನೇ. ನಿಮ್ಮ ಅಮ್ಮನ ಮಾತು ಕೇಳಿ ನಿನ್ನ ಜೀವನ ಹಾಳು ಮಾಡ್ಕೊಂತ ಇದೆಯಾ ನಿನ್ನ ಲೋಪರ್ ನನ್ನ ಮಗನೇ. ಹೋಗೋ, ನಿನ್ನ ಯಾಕೆ ಮದುವೆ ಆಗಬೇಕಾಗಿತ್ತು? ಹಂಗೆ ಇದ್ರೂ ಇರ್ಬೋದಾಗಿತ್ತು. ಆ ಹುಡುಗಿನ ಕಟ್ಕೊಂಬಂದು ಆ ಹುಡುಗಿ ಜೀವನ ಯಾಕಲ್ಲ ಹಾಳು ಮಾಡ್ತೀಯಾ? ನೀನು ಮಾತಾಡ್ಬೇಡ ನೋಡಿ, ಹೇಳಿರ್ತೀನಿ. ನೀನು ಮಾತಾಡಿದಿ ಅಂದ್ರೆ ಸರಿಯಾಗೋದಿಲ್ಲ. ಬಾರೆ ಹೋಗೋಣ. ಬಂದರೆ ಸರಿ ನೋಡಿ, ಹೇಳಿರ್ತೀನಿ. ಬಾ ಮನೆಗೆ ಹೋಗೋಣ ಬಾ. ಹಿಂಗಿದ್ರೆ ಯಾರನ ಏನು ಅನ್ಕೊಂತಾರೆ. ಆ ಹುಡುಗಿ ಒಂಟು ಹುಡುಗಿ ಹೋಗಿ ಅಲ್ಲಿ ಐತೆ ಅಂದರೆ ಯಾರನ ಅನುಮಾನ ಪಡ್ತಾರೆ. ಬಾರೆ, ನೀನೇನು ಅಂಥ ಕೆಲಸ ಮಾಡಲಿಲ್ಲ ಅಂದ್ರೂ ಊರಾಗೆಲ್ಲ ನಿನ್ನ ಹೆಂಗೆ ಮಾತಾಡ್ತಾರೆ ಗೊತ್ತೇ. ಬಾರೆ. ನಾನಂತೂ ಬರಲ್ಲ. ನೀನು ಎಷ್ಟು ಕರೆದ್ರು ನಾನು ಬರಲ್ಲ. ಹೊರಟೋಗು ಇಲ್ಲಿಂದ. ಹೊಡೆದ್ಬಿಡ್ತೀನಿ ನೋಡು. ಏಯ್ ಇಳಿಸೋ, ಕೈ ಇಳಿಸಲೇ. ಕೈ ಮಾಡಿದ್ಯಾ ಅಂದ್ರೆ ನೋಡು, ನಿನ್ನ ಎಲ್ಲಿಡ್ಬೇಕು ಅಲ್ಲಿ ಇಡ್ಬಿಡ್ತೀನಿ. ಈಗಲೇ ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ ನನ್ನ ಮಗನೇ. ಒಂದೇಟು ಹೊಡಿಯಲ್ಲ ನೋಡೋಣ ನಿನ್ನ ಗಂಡಸಾಗಿದ್ರೆ. ಯಾಕೆ ಅಷ್ಟೊಂದು ಜೋರು ಮಾಡ್ತಾ ಇದೀಯ ನನ್ನ ಮೇಲೆ? ನಾನು ಹೇಳ್ತೀನಿ, ನನಗೆ ಯಾವ ಅಧಿಕಾರ ಐತೆ? ನಾನು ಹೇಳ್ತೀನ ಒಯ್ತೀನಿ, ನಾನು ಒಯ್ತೀನಿ ಬೆಳಿತೀನಿ. ನೀನು ಯಾವನ್ ಕೇಳಕ್ಕೆ? ನೀನು ಹೇಳ್ತಿ ಅಂತೇಳಿ ಹೆಂಗೆ ಬೇಕಂಗೆ ಒದ್ದು ಬಡ್ದು ಎಲ್ಲ ಮಾಡೋಕ್ಕೇನು ಅದೇನು ಆಟದ ಗೋಬೆ ಏನಲ್ಲ? ಓ ಅಣ್ಣ, ಇವೆಲ್ಲ ಬೇಡ. ಈಗಲೇ ಪೊಲೀಸ್ನವ್ರನ್ನ ಕರ್ಸನೇನ? ನಾನು ಹೇಳ್ತೀನಿ, ನಾನು ಒದಿತೀನಿ ಅಂತ ಪೊಲೀಸ್ನವ್ರ ಮುಂದೆ ಒಯ್ಯಲ್ಲ ನಿನ್ನ ಗಂಡಸಾಗಿದ್ರೆ ನೋಡೋಣ. ಒಯ್ತೀಯನ? ಕರ್ಸನೇನ? ಇರಲಿ 112 ಫೋನ್ ಮಾಡ್ಬಿಡ್ತೀನಿ ನೋಡು ನನ್ನ ಮಗನೇ. ಇವಾಗಲೇ ಫೋನ್ ಮಾಡಿ ಪೊಲೀಸ್ನವ್ರನ್ನ ಕರ್ಸ್ಬಿಡ್ತೀನಿ. ಕೈ ಮಾಡಲ್ಲ ನೀನು ನೋಡೋಣ. ಕಡೆಗೆ ಬಾರಮ್ಮ ಇಲ್ಲಿ. ನಾನೆಲ್ಲ ಮಾತಾಡ್ತೀನಿ. ಅವ್ನು ಏನು ಮಾತಾಡಕ್ಕೆ ಬಂದ ನಾನು ವಿಚಾರಿಸ್ಕೊಂತೀನಿ. ನಿಂದು ಯಾಕೆ ಮಾತಾಡೋದು ನೀನು? ಏನು ಇವ್ರದ್ದೆಲ್ಲ ಸಪೋರ್ಟ್ ಐತೆ ಅಂತ ಈ ಪಾರ್ಟಿ ಇದು ಮಾಡ್ತಾ ಇದೆಯೇನೆ? ಗೊತ್ತೈತೆ ನನಗೆ ಏನೈತಿ ಇಲ್ಲಿ, ಏನು ನಡೀತೈತೆ ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತೈತೆ. ಓಹೋ, ಈ ನನ್ನ ಮಗ ನಿನ್ನ ಸಪೋರ್ಟಿಗೆ ಕಟ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದಾನೆ. ಗೊತ್ತೈತೆ ನನಗೆ ಅದೆಲ್ಲ ಏನೇನು ಕತೆ ಅಂತ ನನಗೆಲ್ಲ ಗೊತ್ತೈತೆ ಕಣೆ. ಆಡ್ಸ್ ಹೊಡೆದ್ಬಿಡ್ತೀನಿ ನನ್ನ ಮಗನೇ. ಮಾತಾಡಿದ್ದೀಯ ಅಂದರೆ ಲೋಪರ್ ನನ್ನ ಮಗನೇ. ಬಾಯಿ ಮುಚ್ಕೊಂಡು ಹೋಗೋ. ನೀನು ಹೋಗ. ನೀನು ಯಾಕಲ್ಲೇ ಮಾತಾಡೋದು? ನಾನು ಹೇಳ್ತೀನಿ, ನಾನು ಹೆಂಗನ ಹೋಯ್ತು, ನೀನು ಯಾವನ್ ಕೇಳೋಕ್ಕೆ? ಒಯ್ಬೇಡ ಅಂತ ಹೇಳ್ತಿಲ್ಲಲ್ಲ. ನಾನೇ ಒಯ್ತೀನಿ, ನೀನು ವಯಸ್ಕೇಳ ನೋಡೋಣ. ವಯಸ್ಕೇಳೋ ಲೋಪರ್ ನನ್ನ ಮಗನೇ. ಪೊಲೀಸ್ನವ್ರಿಗೆ ಫೋನ್ ಮಾಡಲ್ಲ ಪಾಪ, ಇಲ್ಲಿ ಹೇಳ್ತೀನಿ. ನನ್ನ ಮಗಗೆ ಸರಿಯಾಗಿ ಗಡ್ಸ್ ಕಳಿಸ್ರೆ ಗೊತ್ತಾಗುತ್ತೆ. ಏನು ಹುಡುಗಿನ ಮದುವೆ ಮಾಡ್ಕೊಂಡೇನು? ಅಯ್ಯೋನು ನೀನು ಯಾಕಲ್ಲ ಮದುವೆ ಮಾಡ್ಕೋಬೇಕಂತ
ಅಂತ ಸಾಕಕ್ಕೆ ಯೋಗ್ಯತೆ ಇಲ್ದಾನು ಯಾಕೆ ಮದುವೆ ಆಗ್ಬರ್ಬೇಕಾಯ್ತು? ಬಿಟ್ಟಿದ್ರೆ ಅವ್ರು ಹೆಂಗ ಅವರು ಜೀವನ ಅವ್ರು ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಇದಾರತ್ತ. ನಿನ್ಗೇನೆಲ್ಲ ಬೇಕು ಅವ್ರ ಸುದ್ದಿ? ಹಾಂ, ಸುಮ್ಮನಿರ. ಬರಲ್ಲ ಅಂತ ಹೇಳಿದ್ಮೇಲೆ ಕೇಳ್ಬೇಕಿಲ್ಲ, ಬಲವಂತ ಮಾಡಿಲ್ಲ. ಕರಿಯೋದು ಪರಿಯೋದೆಲ್ಲ ಮಾಡಕ್ಕೆ ಬಂದಿದ್ದೀಯ ಅಂದ್ರೆ ಸರಿಯಾಗಲ್ಲ. ಕಣೋಕೆ ಬಂದೈನಿ, ಬಾ ಹೋಗೋಣ ಅಂತ ಹೇಳಿ ನಾನು ಹೆಂಡ್ತೀನಿ ನಾನು. ನೀನೇನು ಹೇಳು ಅದನ್ನ. ಸುಮ್ಮನೆ ಹೋಗು, ನಾನು ಬರಲ್ಲ ಅಂತ ಹೇಳಿದ್ರೆ ಮತ್ತೆ ನೀನು ಒಳ್ಳೆ ಮಾತನಾಗ ಅರ್ಥ ಮಾಡ್ಕೋಬೇಕು. ಹೇಳಿರೋದ ಹೇಳ್ತಿದ್ರು ಇನ್ನೂ ಜೋರಾಗಿ ಮಾತಾಡಿದ್ರೆ ಯಾರು ಸುಮ್ಮನೆ ಇರ್ತಾರೆ? ಗೊತ್ತಾಯ್ತು ಕಣೆ, ಮಾಡ್ತೀನಿ. ನಿನಗೆ ಏನು ಮಾಡ್ಬೇಕಾದ್ನ ಮಾಡ್ತೀನಿ. ಅವತಾರ ಆಡ್ತಾ ಇದೀಯಾ? ಏಯ್, ನಂತಾಗ ಇವೆಲ್ಲ ಬಿಟ್ಬಿಡ್ಬೇಕು ನೀನು. ಮುಚ್ಚಲೆ ಬಾಯಿ ಮುಚ್ಕೊಂಡು ಇದ್ರೆ ಸರಿ. ನೋಡಿ ಹೇಳಿರ್ತೀನಿ, ಅಂತ ಜಾಸ್ತಿ ಮಾತಾಡ್ಬೇಡ. ಏನು ರೋಪಕ್ಕೆ ಬಂದಿದೀಯಾ? ಇಲ್ಲಿ ನೋಡು, ನೀನು ಇವೆಲ್ಲ ಮಾಡಿದೀಯ ಅಂದ್ರೆ ಸರಿಯಾಗಲ್ಲ. ಇಲ್ಲಿ ನಮ್ಮ ಗುಂಡಪ್ಪ ಇದ್ದಾನೆ, ಸಪೋರ್ಟಿಗೆ ಏನು ಬೇಕಾದ್ರೂ ಮಾಡ್ತಾನೆ. ಮುಂಡ ಸಂಜು ಎಲ್ಲರೂ ಇದ್ದಾರೆ. ಅದೃಷ್ಟ ಋತಕ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಏನಾನ ಇಲ್ಲಿ ಬಂದು ಏನಾನ ನೀನು ಜಾಸ್ತಿ ಗಾಂಚಲಿ ಮಾಡಿದ್ಯಾ, ಹೊಲ್ದಾಗ ಒಬ್ಬಳೇ ಇದ್ದಾಗ ಅವಳಿಗೆ ಏನಾನ ತೊಂದರೆ ಕೊಟ್ಟಿದ್ಯಾ ಸ್ವಾತಿಗೆ ಅಂದ್ರೆ ಸರಿ ಇರೋದಿಲ್ಲ ನೋಡು. ನನ್ನ ತಂಗಿಗೆ ಏನಾದರೂ ತೊಂದರೆ ಆಗ್ಬೇಕಲ್ಲ, ಅವಾಗ ಹೇಳ್ತೀನಿ. ನೋಡ್ಕೊಂತೀನಿ ಕಣೆ. ನನಗೆ ಇಷ್ಟೊಂದೆಲ್ಲ ಅವಮರ್ಯಾದೆ ಮಾಡ್ತಾ ಇದೀಯ ಅಂದ್ರೆ ನಿನ್ನ ನೋಡ್ತೀನಿ ನಾನು. ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ. ನನಗೆ ಗೊತ್ತೈತೆ, ಮಾಡಿ ತೋರಿಸ್ತೀನಿ. ಹೇಳಲ್ಲ, ಮಾಡಿ ತೋರಿಸ್ತೀನಿ. ಏಯ್ ಹೋಗಲೇ, ಅದೇನು ಮಾಡ್ಕೊಂತೀಯ ಮಾಡ್ಕ, ನಾನು ನೋಡ್ತೀನಿ. ಹೋಗು ಸುಮ್ಮನೆ. ತಲೆ ಕೆಡಿಸ್ಕೊಬೇಡ ಬಿಡಮ್ಮ. ನನ್ನ ಮಗ ಅವ್ರಮ್ಮ ಇಲ್ಲದೆಲ್ಲ ಹೇಳ್ಕೊಟ್ಟು ಕಳಿಸೈತೆ, ಅದಕ್ಕೆ ಬಂದವನೇ. ಹೆಂಗೆ ಮಾತಾಡ್ತಾನೆ ಬಾಯಿಗೆ ಬಂದಂಗೆ. ಅಲ್ಲ, ಹೆಂಗೆ ಅನುಮಾನ ಪಡ್ತಾ ಇದ್ದಾನಲ್ಲ ನೋಡಿ, ನನಗೆ ಹೆಂಗೆ ಮಾತಾಡ್ತಾನೆ. ಮಾತಾಡಲಿ ಬಿಡಮ್ಮ. ಈಗ ನಾನು ಹೇಳಿಲ್ವೇ, ಅಣ್ಣನಾಗಿ ನಾನು ನಿಂತ್ಕೊಂಡಿದ್ದೀನಿ ನಿನ್ನ ಸಪೋರ್ಟಿಗೆ ಅಂತೇಳಿ. ನಾನು ಅದೃಷ್ಟ ಇಬ್ಬರು ಹೇಳಿದ್ದೀವಿ. ಇವಾಗ ಇನ್ನೇನು ತಲೆನೇ ಕೆಡಿಸ್ಕೊಬೇಡ. ಇಬ್ಬರು ಅಣ್ಣರು ಅಂತ ತಿಳ್ಕ. ಸಂಜುನು ಇಬ್ಬರು ಅಣ್ಣ ಅಂತ ತಿಳ್ಕ, ನಮ್ಮ ಅಣ್ಣ ಅಂತ ತಿಳ್ಕ. ನಾನಿದ್ದೀನಿ ನಿನ್ನ ಸಪೋರ್ಟಿಗೆ. ನಿನ್ನ ತಲೆ ಕೆಡಿಸ್ಕೊಬೇಡ. ಈಗ ನೀನು ಕೆಲ್ಸಕ್ಕೆ ಹೋಗು, ಮಾಡ್ಕೊಂಡು ನಿನ್ನ ಪಾಡಿಗೆ ನೀನು ಚೆನ್ನಾಗಿರು ಅಷ್ಟೇ. ಬೇರೆ ಇನ್ನೇನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅಷ್ಟೇ ಕಣಪ್ಪ, ನಾನು ಅದನ್ನೇ ಹೇಳೋದು. ಅಲ್ಲ ನೋಡಿ, ಇವ್ ನನ್ನ ಮಗ ಹೆಂಗೆ ಬಂದು ಮಾತಾಡ್ತಾ ಇದ್ದಾನೆ. ಕೈಲಿ ದುಡಿಯೋಕ್ಕಾಗಲಿಲ್ಲ ಅಂದ್ರೆ ಎಂತ ಮಾತಾಡ್ತಾನೆ ನೋಡಪ್ಪ. ಹಿಂಗೆ ಮಾಡಿದರೆ ಯಾರು ಇರ್ತಾರೆ ಹೇಳು? ಯಾರು ಇರಲ್ಲ. ಇಂಥ ನನ್ನ ಮಕ್ಕಳಿಗೆಲ್ಲ ಮದುವೆ ಏನಕ್ಕಪ್ಪ? ಇಂಥರೆಲ್ಲ ನಾವು ಮದುವೆ ಆಗಬಾರ್ದು. ಮದುವೆ ಆಗಿ ಒಂದು ಹೆಣ್ಣಿನ ಜೀವನ ಯಾಕೆ ಕಾಳು ಮಾಡಬೇಕು? ಮದುವೆ ಆಗಬಾರ್ದಪ್ಪ ಇಂಥವ್ರೆಲ್ಲನ. ಅವ್ರಿಗೆ ಅರ್ಥ ಆಗಬೇಕು. ನಾವು ಎಷ್ಟು ಹೇಳಿದ್ರು ಅದು ಅರ್ಥ ಆಗಲ್ಲ. ಅದು ಅವ್ರಿಗೆ ಅರ್ಥ ಆಗಬೇಕು. ಬಿಡಮ್ಮ ಸ್ವಾತಿ, ನೀನೇನು ಟೆನ್ಷನ್ ತಗೋಬೇಡ. ಅವನೇನ ಮಾತಾಡ್ಲಿ ಹೇಳು. ನೋಡು, ಅವ್ನು ಮಾತಾಡ್ಕೊಂಡು ಹೋಗ್ತಾ ಇದ್ದಾನೆ, ಮಾತಾಡಲಿ ಬಿಡು. ಅವ್ನು ಎಷ್ಟಾನ ಮಾತಾಡ್ಲಿ ಹೇಳು. ಊರಾಗೆಲ್ಲ ಹೇಳೇಳು. ಅದು ಏನು ಮಾಡ್ತಾನೆ ಮಾಡಲಿ, ನೋಡೋಣ. ಧೈರ್ಯವಾಗಿರು ಅಷ್ಟೇ. ಒಟ್ಟಿನಲ್ಲಿ ನೀನು ಹೆದ್ರಿಕಂಬಕ್ಕೆ ಹೋಗ್ಬೇಡ. ಬಂದಿದ್ಯಾ, ಬಂದಿದ್ಕೊಂಡು ಧೈರ್ಯವಾಗಿ ಮಾಡ್ಕೊಂಡು ಉಣ್ಕೊಂಡು ಚೆನ್ನಾಗಿರೋದು ನೋಡಿ. ಏನು ಬಂದೈತಿ ಇಲ್ಲಿ? ಒಳ್ಳೆ ವಾತಾವರಣ, ಗಾಳಿ ಬೆಳಕು ಚೆನ್ನಾಗೈತೆ. ನೀನು ಯಾವ ಅರಮನೆ ತಗೊಂಡು ಏನು ಮಾಡ್ತೀನಿ? ನಮ್ದು ಈ ಗುಡ್ಲು ಸಾಕಪ್ಪ. ಎಷ್ಟು ಚೆನ್ನಾಗೈತೆ, ಎಷ್ಟು ನೆಮ್ಮದಿಯಾಗಿ ಮಾಡ್ಕೊಂಡು ಉಣ್ಕೊಂಡು ನೆಮ್ಮದಿಯಾಗಿರ್ಬೋದು. ನನಗೇನು ಅಣ್ಣ ನೆಮ್ಮದಿ ಆಗೈತೆ ಕಣಣ ಇಲ್ಲಿಗೆ ಬಂದಾಗಿಂದ ಅಣ್ಣ. ಆಗ ಅಯ್ಯಮ್ಮ ಬಂದು ಒಂದು ಸತಿ ಗಲಾಟೆ ಮಾಡಿದ್ಲು, ಇವಾಗ ಇವನು ಬಂದು ಒಂದು ಸತಿ ಗಲಾಟೆ ಮಾಡ್ತಾ ಇದ್ದಾನೆ. ಇದೇ ಟೆನ್ಷನ್ ನನಗೆ, ಬೇರೆ ಇನ್ನೇನು ಇಲ್ಲ. ಈಗ ಬಂದೀಗ ಇವರು ಮಾತಾಡ್ತಾರಲ್ಲ ಬೈಕ್ ಬಂದಂಗೆ, ಅದೇ ಒಂಥರ ಬೇಜಾರಾಗದು ನನಗೆ. ತಲೆ ಕೆಡಿಸ್ಕೊಬೇಡ. ಅವ್ರು ಯಾವಾಗಲೂ ಇದ್ದಿರೋದೇನೆ. ನೀನು ನೋಡಿದ್ಯಲ್ಲ, ನಿಮ್ಮ ಅತ್ತೆ ಹೆಂಗೆ ಅಂತ ಗೊತ್ತು, ನಿನ್ನ ಗಂಡ ಹೆಂಗೆ ಅಂತ ಗೊತ್ತು, ನಿಮ್ಮ ಮಾಮ ಹೆಂಗೆ ಅಂತ ನಿನಗೆ ಗೊತ್ತೈತೆ. ಯಾರು ಹೆಂಗೆ ಅಂತೇಳಿ ಅರ್ಥ ಮಾಡ್ಕೊಂಡ್ಮೇಲೆ ಇನ್ಯಾಕೆ ತಲೆ ಕೆಡಿಸ್ಕೊಂತೀಯಮ್ಮ ನೀನು? ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಡಿಯ ಮತ್ತ ಅವ್ನ ಬಗ್ಗೆ ಎಲ್ಲ ತಲೆ ಕೆಡಿಸ್ಬಿಡ. ನಾವಿದ್ದು ನಾವು ಎತ್ತು ಹೋಗಲ್ಲ ನೋಡಿ. ಯಾವಾಗಲೂ ನಾನು 24 ಗಂಟೆ ಇಲ್ಲೇ ಇರ್ತೀನಿ. 24 ಗಂಟೆ ಇಲ್ಲೇ ಇದ್ಬೇಕಾದ್ರೆ ಏನು ಇಲ್ಲೇನು ಬಂದಿಲ್ಲ. ನೆಮ್ಮದಿಯಾಗಿ ಆರಾಮಾಗಿ ಇರ್ಬೋದು. ಅದೇ ನಾನು ಇಲ್ಲೇ ಇರ್ತೀನಿ. ಗುಂಡಪ್ಪರೆ ಯಾವಾಗಲೂ ಇಲ್ಲೇ ಇರುತ್ತೆ. ಬಸಣ್ಣನೂ ಇಲ್ಲೇ ಇರುತ್ತೆ. ಇಲ್ಲೇನಂತ ತೊಂದರೆ ಏನಿಲ್ಲ ಕಣಮ್ಮ. ನಿನಗೆ ಆರಾಮಾಗಿರ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಬಂದು ನೆಮ್ಮದಿಯಾಗಿರೋಣ ಅಂತಂದರೆ, ನೆನ್ನೆ ನೋಡಿದ್ರೆ ನಮ್ಮ ಅತ್ತೆ ಒಂದು ಗಲಾಟೆ ಮಾಡಿದ್ಲು, ಇವತ್ತು ನೋಡಿದ್ರೆ ಇವನು ಬಂದು ಗಲಾಟೆ ಮಾಡ್ತಾ ಇದ್ದಾನೆ. ಅದಕ್ಕೇ ನನಗೆ ಇವ್ರು ಧೈರ್ಯ ಹೇಳ್ತಾ ಇದ್ದಾರೆ, ನಮ್ಮ ಗುಂಡಣ್ಣರು. ಯಾವಾಗಲೂ ನಾನು ನಿಮ್ಮ ಸಪೋರ್ಟಿಗೆ ಇರ್ತೀನಮ್ಮ ಅಂತೇಳಿ ಎಲ್ಲರೂ ಧೈರ್ಯ ಹೇಳ್ತಾ ಇದ್ದಾರೆ. ನಮ್ಮ ಮಾಮನು ಹಂಗೆ ನೀನು ತಲೆ ಕೆಡಿಸ್ಕೊಬೇಡ, ನನ್ನ ಮಗನ ಬಿಟ್ಟಾಕ್ಬಿಡು, ನನ್ನ ಮಗನ ಸವಾಸಕ್ಕೆ ಹೋಗ್ಬೇಡ, ನನ್ನ ಮಗನ ತಲೆನೇ ಕೆಡಿಸ್ಕೊಬೇಡ, ಬಿಟ್ಟಾಕ್ಬಿಡು ಅಂತೇಳಿ ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ತಲೆ ಕೆಡಿಸ್ಕೊಂಬಲ್ಲ. ನಾನಾಯ್ತು ನನ್ನ ಕೆಲಸ ಆಯಿತು ಅಮ್ಮಂಗೆ ಇರ್ತೀನಿ ಅಷ್ಟೇ. ಅವನು ಏನಾನ ಮಾತಾಡ್ಕೊಂಬ್ಲೇಳು. ಈಗ ನೋಡಿ, ಗುಂಡಣ್ಣ ಇರೋದಕ್ಕೆ ಹೆದ್ರ್ಕೊಂಡು ಅದೇ ಹೋಗ್ಬಿಟ್ಟ. ಈ ಜೀವನ ಹೆದ್ರ್ಕೊಂಡು ಬಾಯಿ ಮುಚ್ಕೊಂಡು ಅದೇ ಹೋಗ್ಬಿಟ್ಟ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.